ಅವತ್ತೇ ಲೋನು ನೋಡಿ ಡಾಕ್ಯುಮೆಂಟ್, ಸ್ಪಾಟ್ ಅವತ್ತೇ ಡಿಪಾಸಿಟ್ ಅವತ್ತೇ ಲೋನು. ಸಾಧ್ಯನಾ? ಇದು ಸಾಧ್ಯನಾ? ಯಾವುದಾದ್ರೂ ಇಲಾಖೆಯಲ್ಲಿ ಇದನ್ನ ಮಾಡಕ್ ಸಾಧ್ಯನಾ? ಒಂದು ಅರ್ಜಿ ಹಾಕಿದ್ರೆ ಲೋನ್ಗೆ ವರ್ಷಾನುಗಟ್ಲೆ ಸಾಯಿಸ್ತಾರೆ ನಮ್ಮನ್ನು. ಡಾಕ್ಯುಮೆಂಟ್ಗಳು ಕೇಳ್ತಾರೆ, ಅವತ್ತೇ ಡಿಪಾಸಿಟ್ ಅವತ್ತೇ ಲೋನು. ಈ ಡಾಕ್ಯುಮೆಂಟನ್ನು ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಇವತ್ತು. ಈ ತರ ಅವಕಾಶ ಕೊಡಿ. ನಾವು ಬರದ ಬಗ್ಗೆ ಚರ್ಚೆ ಮಾಡಬೇಕು. ನಾವು ಈಗಾಗಲೇ ಜೆಡಿಎಸ್ ಬಿಡದಿ ಬಗ್ಗೆನೂ ಚರ್ಚೆ ಮಾಡಕ್ಕೆ ಜೆಡಿಎಸ್ ನಾವು ಕೂಡ ಮನವಿ ಮಾಡಿದ್ದೀರಿ. ಸದನ ನಡೀಲಿ ರೀ, ಒಬ್ಬರಿಗೋಸ್ಕರ ಇಡೀ ಸದನವನ್ನ ಯಾಕೆ ತಪ್ಪು ದಾರಿಗೆಳಿತೀರ? ನಾವು ತಯಾರಿದ್ದೀರಿ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಬರ ಘೋಷಣೆ ಮಾಡಿ, ಒಂದು 10,000 ಕೋಟಿ ಬರಕ್ಕೆ ರಿಲೀಸ್ ಮಾಡಿ. ನಿಮ್ ಯೋಗ್ಯತೆ ಇದ್ರೆ ಅಟ್ಲೀಸ್ಟ್ ಜಿಲ್ಲೆಗಳಿಗೆ ಒಂದು 500 ಕೋಟಿ ಆದ್ರೂ ರಿಲೀಸ್ ಮಾಡಿ. ಇಲ್ಲ ಅಷ್ಟಾಗಲ್ಲ ಅಂದ್ರೆ ಒಂದು 300 ಕೋಟಿ ಆದ್ರೂ ಒಂದು ಜಿಲ್ಲೆಗೆ ರಿಲೀಸ್ ಮಾಡಿ. ಬರ ಘೋಷಣೆ ಮಾಡಿಲ್ಲ, ಹಣ ಬಿಡುಗಡೆ ಮಾಡಿಲ್ಲ. 1 ಕೋಟಿ ಜಿಲ್ಲೆ ಕೊಟ್ಟು ಪ್ರಧಾನಮಂತ್ರಿ ಪತ್ರ ಬರೀತಾರೆ, ಮಾಡಿಲ್ಲ. ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರಲ್ಲ, ಒಂದೇ 1 ಕೋಟಿ ಕೊಟ್ಬಿಟ್ಟು ಅದೇನಲ್ಲಿ ಟಿಪ್ಸ್ ಕೊಡಕ್ಕಾಗಲ್ಲ. ಯಾಕಂದ್ರೆ ಒಂದು ಜಿಲ್ಲೆಗೆ 1 ಕೋಟಿ ಅಂದ್ರೆ ಎಷ್ಟು ತಾಲೂಕುಗಳಿವೆ? ಬೆಳಗಾವಿಯಲ್ಲಿ 18 ತಾಲೂಕಿದೆ. ಎಷ್ಟು ಬರ್ತದೆ ಅವರಿಗೆ? ಇದರಿಂದ ರಾಜ್ಯದಲ್ಲಿ ದಲಿತರ ವಿರೋಧಿ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ದಲಿತರ ವಿರೋಧಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಲಕ್ಷಾಂತರ ದಲಿತರ ಹಣವನ್ನ ಲೂಟಿ ಮಾಡಿ ಒಬ್ಬ ವ್ಯಕ್ತಿಗೋಸ್ಕರ ಇಷ್ಟು ಕಾಂಗ್ರೆಸ್ ನಿಂತಿದೆ ಅಂದ್ರೆ ಈ ಹಣ, ವಾಲ್ಮೀಕಿ ಹಣ ಏನಿದೆ ಅದು ಕಾಂಗ್ರೆಸ್ ಜೇಬಿಗೆ ಹೋಗಿದೆ, ರಾಹುಲ್ ಗಾಂಧಿಗೆ ಹೋಗಿದೆ, ಕಾಂಗ್ರೆಸ್ ಪಾರ್ಟಿಗೆ ಹೋಗಿದೆ, ಕಾಂಗ್ರೆಸ್ ಎಲೆಕ್ಷನ್ಗೆ ಹೋಗಿದೆ. ಅದಕ್ಕೋಸ್ಕರ ಇವನು ತೆಗೆದ್ರೆ ಅವನೆಲ್ಲರ ಕತೆ ಬಿಚ್ಚಿಟ್ಬಿಡ್ತಾನೆ. ಆ ಬಿಚ್ಚಿಡ್ತಾರೆ ಅಂತೇಳಿ ಇವತ್ತು ಕಾಂಗ್ರೆಸ್ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲನ ಕಂಡಿದ್ದೀರನ್ರಿ. ಅಂದ್ರೆ ಬಿಜೆಪಿ ಹೋರಾಟ ಬಿಸಿ ಮುಟ್ಟಿದೆ ಅಂತ ಅರ್ಥ ಆಯ್ತಲ್ಲ ನಿಮ್ಗೆ? ನಿನ್ನೇನು ಸ್ಟ್ರೈಕ್ ಮಾಡಿದ್ರು, ಇವತ್ತು ಮುಖ್ಯಮಂತ್ರಿಗಳೇ ಸ್ಟ್ರೈಕ್ ಅಂತೆ. ಕೇಳಿದಿರ ಎಲ್ಲನ ರೀ? ಮುಖ್ಯಮಂತ್ರಿಗಳೇ ಅಂದ್ರೆ ಬಿಸಿ ಮುಟ್ಟಿಸಿದಿರಿ ಅಂತ ಅರ್ಥ ಆಯ್ತಲ್ಲ. ಬಿಜೆಪಿ ಬಿಸಿ ಮುಟ್ಟಿಸಿದಿರಿ ಅಂತ ಅರ್ಥ ಆಗಿದೆ. ನಾವು ಕಾಂಗ್ರೆಸ್ ಪಾರ್ಟಿಗೆಲ್ಲ ನಾವು ಉತ್ತರ ಕೊಡಬೇಕಾದ್ರು ನಾವು ಜನಗಳಿಗೆ ಉತ್ತರ ಕೊಡ್ತಾ ಇದ್ದೀರಿ. ಜನಕ್ಕೆ ಆ ದಲಿತರ ಪರವಾಗಿ ನಾವಿದ್ದೀರಿ, ನಿಮ್ ಪರವಾಗಿ ಅಂತ ಆ ರಾಜ್ಯದ ದಲಿತರ ಪರವಾಗಿ ನಾವು ಧ್ವನಿ ಎತ್ತಿದ್ದೀರಿ ಅಷ್ಟೇ. ಇದು ಬಿಜೆಪಿ ಹೋರಾಟ ಅಲ್ಲ, ದಲಿತರ ಹೋರಾಟ. ಇದು ದಲಿತರ ಪರವಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ.